ದಾಖಲೆ ಬರೋದು ನಮಗೆಲ್ಲ ಒಂದು ಹೆಮ್ಮೆ. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅದೆಲ್ಲ ನಮ್ಮ ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಒಂದು ಸಂತೋಷದ ಸಂಗತಿ. ಇನ್ನೊರ್ ಮ್ಯಾಗ ಬಹಳಷ್ಟು ಆಸೆ ಇದೆ, ಇನ್ನು ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡ್ಲಿ ಅಂತ ಶುಭ ಹಾರೈಸ್ತೀವಿ ಈ ಸಂದರ್ಭದಲ್ಲಿ. ನಮ್ ಕೈಲಿಲ್ಲ, ನಾವ್ಯಾರ ಕೈ ನಾವೇನ್ ಮಾಡ್ಲಿಕ್ಕೆ, ನಮ್ಮ ಕೈಲಿಲ್ಲ. ಯಾರಿಗೆ ಕೂಡಿಸ್ಬೇಕು, ಯಾರಿಗೆ ಇಳಿಸ್ಬೇಕು ಅನ್ನೋದು ನಮ್ಮ ಕೈಲಿ ಇಲ್ಲೇ ಅಲ್ಲ. ಮಾಡೋರು ಮಾಡಿದ್ರೆ ಅದು ಅವ್ರು ಬಿಟ್ಟದ್ದು. ಸರ್, ರಾಜ್ಯದಲ್ಲಿ ಮತ್ತೆ 2 ಉಪಚುನಾವಣೆ ಬರ್ತಾ ಇದೆ. ಈ ಹಿಂದೆ ನೀವು ಅಹಿಂದ ಸಂಘಟನೆ ಮಾಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಹಿಂದ ವರ್ಗಕ್ಕೆ ಕೊಡಬೇಕು ಅನ್ನೋದೊಂದು ಆಗ್ರಹ ಬಂದಿತ್ತು. ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ನೋಡಿ. ಟಿಕೆಟ್ ಕೊಡುದು ವರಿಷ್ಠ ಬಿಟ್ಟಿದ್ದು, ನಾವು ಕೆಲಸ ಮಾಡೋರು ಅಷ್ಟೇ. ಯಾರು ಅಭ್ಯರ್ಥಿ ಆಗ್ತಾರ ಅವ್ರ ಪರ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ. ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಹೆಚ್ಚು ಒತ್ತು ಕೊಡ್ತಾರೆ. ಅದರಲ್ಲೂ ನಿಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಟ್ಟಿದ್ವಿ, ಮುಂದೂ ಕೂಡ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಡ್ತೀವಿ. ಸರ್, ಈಗ ಬಳ್ಳಾರಿ ಗಲಾಟೆ ಪ್ರಕರಣ ಸಂಬಂಧಿಸಿದಂತೆ ಆ ಫ್ಲೆಕ್ಸ್ ಹಾಕಿ ಜಾಗ ಏನಿತ್ತು ಅದು PWD ಇಲಾಖೆ ಜಾಗ ಅಂತ PWD ಇಲಾಖೆ ಅಧಿಕಾರಿಗಳು ಅದೊಂದು ಸರ್ವೆ ಮಾಡ್ಕೊಂಡಿದ್ದಾರೆ. ಹೌದಾ? ಈಗ ಎಲ್ಲಿ ಪೋಲ್ ಇದೆ ಅದೆಲ್ಲ ನಮ್ದೇ, ಅದೇ ಖಾಸಗಿ ಪ್ರಶ್ನೆ ಇಲ್ಲ. ಅದೇನ್ ನಮ್ ಜಾಗದಲ್ಲಿ ಮಾಡಿದ್ದಾರೆ. ಸೊ ಅದು ಕಠಿಣ ಆಗಿದೆ, ಆಗ್ಬಾರ್ದಿತ್ತು. 5 ವರ್ಷ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. 5 ವರ್ಷ ಕಂಟಿನ್ಯೂ ಆಗಿ ಅರ್ಧ ಅಂತ ಯಾರು ಹೇಳ್ಯಾರ? ಎಲ್ಲಿದೆ? ಅಲ್ಲ, ನೀವು ಇಲ್ಲ, ಎಲ್ಲಿದೆ ಹೇಳಿ? ಫಸ್ಟ್ ನೀವು ಹೇಳಿ. ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ? ಇಲ್ಲ, ಈಗೇನು ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ ಎಲ್ಲ. ಅದು ಮುಖ್ಯಮಂತ್ರಿ ಆಗಿದಾರೆ ಅಂದ್ರೆ ನಾವು 5 ವರ್ಷ ಅಂತ ಲೆಕ್ಕ. ಇಷ್ಟೇ ಅಂತ ಯಾರು ಹೇಳಿಲ್ಲ. ಹೇಳಿದ್ರೆ ಹೇಳ್ತೀವಿ. ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲೂ ಇಲ್ಲ. ಎಲ್ಲಿ ಹೇಳಿದಾರೆ ಹೇಳಿ? 100 ಡೇಸ್, 200, 300 ಎಲ್ಲಿ ಯಾರು ಹೇಳಿಲ್ಲ. ಇನ್ ನಾವೇನ್ ಹೇಳುದು? ದಾಖಲೆ ಬರೋದು ನಮಗೆಲ್ಲ ಒಂದು ಹೆಮ್ಮೆ. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅದೆಲ್ಲ ನಮ್ಮ ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಒಂದು ಸಂತೋಷದ ಸಂಗತಿ. ಇನ್ನೊರ್ ಮ್ಯಾಗ ಬಹಳಷ್ಟು ಆಸೆ ಇದೆ, ಇನ್ನು ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡ್ಲಿ ಅಂತ ಶುಭ ಹಾರೈಸ್ತೀವಿ ಈ ಸಂದರ್ಭದಲ್ಲಿ. ನಮ್ ಕೈಲಿಲ್ಲ, ನಾವ್ಯಾರ ಕೈ ನಾವೇನ್ ಮಾಡ್ಲಿಕ್ಕೆ, ನಮ್ಮ ಕೈಲಿಲ್ಲ. ಯಾರಿಗೆ ಕೂಡಿಸ್ಬೇಕು, ಯಾರಿಗೆ ಇಳಿಸ್ಬೇಕು ಅನ್ನೋದು ನಮ್ಮ ಕೈಲಿ ಇಲ್ಲೇ ಅಲ್ಲ. ಮಾಡೋರು ಮಾಡಿದ್ರೆ ಅದು ಅವ್ರು ಬಿಟ್ಟದ್ದು. ಸರ್, ರಾಜ್ಯದಲ್ಲಿ ಮತ್ತೆ 2 ಉಪಚುನಾವಣೆ ಬರ್ತಾ ಇದೆ. ಈ ಹಿಂದೆ ನೀವು ಅಹಿಂದ ಸಂಘಟನೆ ಮಾಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಹಿಂದ ವರ್ಗಕ್ಕೆ ಕೊಡಬೇಕು ಅನ್ನೋದೊಂದು ಆಗ್ರಹ ಬಂದಿತ್ತು. ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ನೋಡಿ. ಟಿಕೆಟ್ ಕೊಡುದು ವರಿಷ್ಠ ಬಿಟ್ಟಿದ್ದು, ನಾವು ಕೆಲಸ ಮಾಡೋರು ಅಷ್ಟೇ. ಯಾರು ಅಭ್ಯರ್ಥಿ ಆಗ್ತಾರ ಅವ್ರ ಪರ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ. ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಹೆಚ್ಚು ಒತ್ತು ಕೊಡ್ತಾರೆ. ಅದರಲ್ಲೂ ನಿಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಟ್ಟಿದ್ವಿ, ಮುಂದೂ ಕೂಡ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಡ್ತೀವಿ. ಸರ್, ಈಗ ಬಳ್ಳಾರಿ ಗಲಾಟೆ ಪ್ರಕರಣ ಸಂಬಂಧಿಸಿದಂತೆ ಆ ಫ್ಲೆಕ್ಸ್ ಹಾಕಿ ಜಾಗ ಏನಿತ್ತು ಅದು PWD ಇಲಾಖೆ ಜಾಗ ಅಂತ PWD ಇಲಾಖೆ ಅಧಿಕಾರಿಗಳು ಅದೊಂದು ಸರ್ವೆ ಮಾಡ್ಕೊಂಡಿದ್ದಾರೆ. ಹೌದಾ? ಈಗ ಎಲ್ಲಿ ಪೋಲ್ ಇದೆ ಅದೆಲ್ಲ ನಮ್ದೇ, ಅದೇ ಖಾಸಗಿ ಪ್ರಶ್ನೆ ಇಲ್ಲ. ಅದೇನ್ ನಮ್ ಜಾಗದಲ್ಲಿ ಮಾಡಿದ್ದಾರೆ. ಸೊ ಅದು ಕಠಿಣ ಆಗಿದೆ, ಆಗ್ಬಾರ್ದಿತ್ತು. 5 ವರ್ಷ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. 5 ವರ್ಷ ಕಂಟಿನ್ಯೂ ಆಗಿ ಅರ್ಧ ಅಂತ ಯಾರು ಹೇಳ್ಯಾರ? ಎಲ್ಲಿದೆ? ಅಲ್ಲ, ನೀವು ಇಲ್ಲ, ಎಲ್ಲಿದೆ ಹೇಳಿ? ಫಸ್ಟ್ ನೀವು ಹೇಳಿ. ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ? ಇಲ್ಲ, ಈಗೇನು ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ ಎಲ್ಲ. ಅದು ಮುಖ್ಯಮಂತ್ರಿ ಆಗಿದಾರೆ ಅಂದ್ರೆ ನಾವು 5 ವರ್ಷ ಅಂತ ಲೆಕ್ಕ. ಇಷ್ಟೇ ಅಂತ ಯಾರು ಹೇಳಿಲ್ಲ. ಹೇಳಿದ್ರೆ ಹೇಳ್ತೀವಿ. ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲೂ ಇಲ್ಲ. ಎಲ್ಲಿ ಹೇಳಿದಾರೆ ಹೇಳಿ? 100 ಡೇಸ್, 200, 300 ಎಲ್ಲಿ ಯಾರು ಹೇಳಿಲ್ಲ. ಇನ್ ನಾವೇನ್ ಹೇಳುದು? ದಾಖಲೆ ಬರೋದು ನಮಗೆಲ್ಲ ಒಂದು ಹೆಮ್ಮೆ. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅದೆಲ್ಲ ನಮ್ಮ ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಒಂದು ಸಂತೋಷದ ಸಂಗತಿ. ಇನ್ನೊರ್ ಮ್ಯಾಗ ಬಹಳಷ್ಟು ಆಸೆ ಇದೆ, ಇನ್ನು ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡ್ಲಿ ಅಂತ ಶುಭ ಹಾರೈಸ್ತೀವಿ ಈ ಸಂದರ್ಭದಲ್ಲಿ. ನಮ್ ಕೈಲಿಲ್ಲ, ನಾವ್ಯಾರ ಕೈ ನಾವೇನ್ ಮಾಡ್ಲಿಕ್ಕೆ, ನಮ್ಮ ಕೈಲಿಲ್ಲ. ಯಾರಿಗೆ ಕೂಡಿಸ್ಬೇಕು, ಯಾರಿಗೆ ಇಳಿಸ್ಬೇಕು ಅನ್ನೋದು ನಮ್ಮ ಕೈಲಿ ಇಲ್ಲೇ ಅಲ್ಲ. ಮಾಡೋರು ಮಾಡಿದ್ರೆ ಅದು ಅವ್ರು ಬಿಟ್ಟದ್ದು. ಸರ್, ರಾಜ್ಯದಲ್ಲಿ ಮತ್ತೆ 2 ಉಪಚುನಾವಣೆ ಬರ್ತಾ ಇದೆ. ಈ ಹಿಂದೆ ನೀವು ಅಹಿಂದ ಸಂಘಟನೆ ಮಾಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಹಿಂದ ವರ್ಗಕ್ಕೆ ಕೊಡಬೇಕು ಅನ್ನೋದೊಂದು ಆಗ್ರಹ ಬಂದಿತ್ತು. ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ನೋಡಿ. ಟಿಕೆಟ್ ಕೊಡುದು ವರಿಷ್ಠ ಬಿಟ್ಟಿದ್ದು, ನಾವು ಕೆಲಸ ಮಾಡೋರು ಅಷ್ಟೇ. ಯಾರು ಅಭ್ಯರ್ಥಿ ಆಗ್ತಾರ ಅವ್ರ ಪರ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ. ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಹೆಚ್ಚು ಒತ್ತು ಕೊಡ್ತಾರೆ. ಅದರಲ್ಲೂ ನಿಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಟ್ಟಿದ್ವಿ, ಮುಂದೂ ಕೂಡ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಡ್ತೀವಿ. ಸರ್, ಈಗ ಬಳ್ಳಾರಿ ಗಲಾಟೆ ಪ್ರಕರಣ ಸಂಬಂಧಿಸಿದಂತೆ ಆ ಫ್ಲೆಕ್ಸ್ ಹಾಕಿ ಜಾಗ ಏನಿತ್ತು ಅದು PWD ಇಲಾಖೆ ಜಾಗ ಅಂತ PWD ಇಲಾಖೆ ಅಧಿಕಾರಿಗಳು ಅದೊಂದು ಸರ್ವೆ ಮಾಡ್ಕೊಂಡಿದ್ದಾರೆ. ಹೌದಾ? ಈಗ ಎಲ್ಲಿ ಪೋಲ್ ಇದೆ ಅದೆಲ್ಲ ನಮ್ದೇ, ಅದೇ ಖಾಸಗಿ ಪ್ರಶ್ನೆ ಇಲ್ಲ. ಅದೇನ್ ನಮ್ ಜಾಗದಲ್ಲಿ ಮಾಡಿದ್ದಾರೆ. ಸೊ ಅದು ಕಠಿಣ ಆಗಿದೆ, ಆಗ್ಬಾರ್ದಿತ್ತು. 5 ವರ್ಷ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ.
5 ವರ್ಷ ಕಂಟಿನ್ಯೂ ಆಗಿ ಅರ್ಧ ಅಂತ ಯಾರು ಹೇಳ್ಯಾರ ಎಲ್ಲಿದೆ ಅಲ್ಲ ನೀವು ಇಲ್ಲ ಎಲ್ಲಿದೆ ಹೇಳಿ ಫಸ್ಟ್ ನೀವ್ ಹೇಳಿ ಅರ್ಧ ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ ಇಲ್ಲ ಅಲ್ಲ ಈಗೇನು ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ ಎಲ್ಲ ಅದು ಮುಖ್ಯಮಂತ್ರಿ ಆಗಿದಾರ ಅಂದ್ರೆ ನಾವ್ 5 ವರ್ಷ ಅಂತ ಲೆಕ್ಕ ಇಷ್ಟೇ ಅಂತ ಯಾರು ಹೇಳಿಲ್ಲ ಹೇಳಿದ್ರೆ ಹೇಳ್ತೀವಿ ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲೂ ಇಲ್ಲ ಎಲ್ಲಿ ಹೇಳಿದಾರೆ ಹೇಳಿ 100 ಡೇಸ್ 200 300 ಎಲ್ಲಿ ಯಾರು ಹೇಳಿಲ್ಲ ಇನ್ ನಾವೇನ್ ಹೇಳುದು ಅವ್ರು ದಾಖಲೆ ಬರೋದು ನಮಗೆಲ್ಲ ಒಂದು ಹೆಮ್ಮೆ ದೀರ್ಘಕಾಲದ ಮುಖ್ಯಮಂತ್ರಿ ಆಗಿ ಹೊರಹೊಮ್ಮಿದ್ದಾರೆ ಅದೆಲ್ಲ ನಮ್ಮ ಶೋಷಿತ ವರ್ಗಕ್ಕೆ ಹಿಂದುಳಿದ ವರ್ಗಕ್ಕೆ ಒಂದು ಸಂತೋಷದ ಸಂಗತಿ ಸೊ ಇನ್ನೊರ್ ಮ್ಯಾಗ ಬಹಳಷ್ಟು ಆಸೆ ಇದೆ ಇನ್ನು ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡ್ಲಿ ಅಂತ ಶುಭ ಹಾರೈಸ್ತೀವಿ ಈ ಸಂದರ್ಭದಲ್ಲಿ ಸರಿ ಅವ್ರಿಗೂ ಅವಕಾಶ ಮಾಡಿಕೊಳ್ಳಿ ಅಂತ ನಮ್ ಕೈಲಿ ಇಲ್ಲ ನಾವ್ಯಾರ ಕೈ ನಾವೇನ್ ಮಾಡ್ಲಿಕ್ಕೆ ನಮ್ಮ ಕೈಲಿ ಇಲ್ಲ ಯಾರಿಗೆ ಕೂಡಿಸ್ಬೇಕು ಯಾರಿಗೆ ಇಳಿಸ್ಬೇಕು ಅನ್ನೋದು ನಮ್ಮ ಕೈಲಿ ಇಲ್ಲ ಅಲ್ಲ ಮಾಡೋರು ಮಾಡಿದ್ರೆ ಅದು ಅವ್ರು ಬಿಟ್ಟದ್ದು ಸರ್ ರಾಜ್ಯದಲ್ಲಿ ಮತ್ತೆ 2 ಉಪಚುನಾವಣೆ ಬರ್ತಾ ಇದೆ ಈ ಹಿಂದೆ ನೀವು ಅಹಿಂದ ಸಂಘಟನೆ ಮಾಡಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರಿ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಹಿಂದ ವರ್ಗಕ್ಕೆ ಕೊಡಬೇಕು ಅನ್ನೋದೊಂದು ಆಗ್ರಹ ಬಂದಿತ್ತು ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಇಲ್ಲ ನೋಡಿ ಟಿಕೆಟ್ ಕುಡ್ದು ವರಿಷ್ಠರು ಬಿಟ್ಟಿದ್ದು ನಾವು ಕೆಲಸ ಮಾಡೋರು ಅಷ್ಟೇ ಯಾರು ಅಭ್ಯರ್ಥಿ ಆಗ್ತಾರ ಅವ್ರ ಪರ ನಾವು ಕೆಲಸ ಮಾಡ್ತೀವಿ ಅಷ್ಟೇ ಓಕೆ ಸರ್ ಒಂದು ಹೇಳಿ. ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅದರಲ್ಲೂ ನಿಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಟ್ಟಿದ್ವಿ ಮುಂದೂ ಕೂಡ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಡ್ತೀವಿ ಇಲ್ಲಿ ಸರಿ ಬಳ್ಳಾರಿ ಗಲಾಟೆ ಪ್ರಕರಣ ಸಂಬಂಧಿಸಿದಂತೆ ಆ ಫ್ಲೆಕ್ಸ್ ಹಾಕಿ ಜಾಗ ಏನಿತ್ತು ಅದು PWD ಹಾಕಿ ಜಾಗ ಅಂತ PWD ಇಲಾಖೆ ಅಧಿಕಾರಿಗಳು ಅದೊಂದು ಸರ್ವೆ ಮಾಡ್ಕೊಂಡಿದ್ದಾರೆ ಹೌದಾ ಈಗ ಎಲ್ಲಿ ಪೋಲ್ ಇದೆ ಅದೆಲ್ಲ ನಮ್ದೇ ಅದೇ ಖಾಸಗಿ ಪ್ರಶ್ನೆ ಇಲ್ಲ ಅದೇನ್ ನಮ್ ಜಾಗದಲ್ಲಿ ಮಾಡಿದ್ದಾರೆ ಸೊ ಅದು ಕಠಿಣ ಆಗಿದೆ ಆಗ್ಬಾರ್ದಿತ್ತು ಸರ್ ಆಗಿದೆ. 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ 5 ವರ್ಷ ಕಂಟಿನ್ಯೂ ಆಗಿ ಅರ್ಧ ಅಂತ ಯಾರು ಹೇಳ್ಯಾರ ಎಲ್ಲಿದೆ ಅಲ್ಲ ನೀವು ಇಲ್ಲ ಎಲ್ಲಿದೆ ಹೇಳಿ ಫಸ್ಟ್ ನೀವ್ ಹೇಳಿ ಅರ್ಧ ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ ಇಲ್ಲ ಅಲ್ಲ ಈಗೇನು ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ ಎಲ್ಲ ಅದು ಮುಖ್ಯಮಂತ್ರಿ ಆಗಿದಾರ ಅಂದ್ರೆ ನಾವ್ 5 ವರ್ಷ ಅಂತ ಲೆಕ್ಕ ಇಷ್ಟೇ ಅಂತ ಯಾರು ಹೇಳಿಲ್ಲ ಹೇಳಿದ್ರೆ ಹೇಳ್ತೀವಿ ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲೂ ಇಲ್ಲ ಎಲ್ಲಿ ಹೇಳಿದಾರೆ ಹೇಳಿ 100 ಡೇಸ್ 200 300 ಎಲ್ಲಿ ಯಾರು ಹೇಳಿಲ್ಲ ಇನ್ ನಾವೇನ್ ಹೇಳುದು ಅವ್ರು ದಾಖಲೆ ಬರೋದು ನಮಗೆಲ್ಲ ಒಂದು ಹೆಮ್ಮೆ ದೀರ್ಘಕಾಲದ ಮುಖ್ಯಮಂತ್ರಿ ಆಗಿ ಹೊರಹೊಮ್ಮಿದ್ದಾರೆ ಅದೆಲ್ಲ ನಮ್ಮ ಶೋಷಿತ ವರ್ಗಕ್ಕೆ ಹಿಂದುಳಿದ ವರ್ಗಕ್ಕೆ ಒಂದು ಸಂತೋಷದ ಸಂಗತಿ ಸೊ ಇನ್ನೊರ್ ಮ್ಯಾಗ ಬಹಳಷ್ಟು ಆಸೆ ಇದೆ ಇನ್ನು ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡ್ಲಿ ಅಂತ ಶುಭ ಹಾರೈಸ್ತೀವಿ ಈ ಸಂದರ್ಭದಲ್ಲಿ ಸರಿ ಅವ್ರಿಗೂ ಅವಕಾಶ ಮಾಡಿಕೊಳ್ಳಿ ಅಂತ ನಮ್ ಕೈಲಿ ಇಲ್ಲ ನಾವ್ಯಾರ ಕೈ ನಾವೇನ್ ಮಾಡ್ಲಿಕ್ಕೆ ನಮ್ಮ ಕೈಲಿ ಇಲ್ಲ ಯಾರಿಗೆ ಕೂಡಿಸ್ಬೇಕು ಯಾರಿಗೆ ಇಳಿಸ್ಬೇಕು ಅನ್ನೋದು ನಮ್ಮ ಕೈಲಿ ಇಲ್ಲ ಅಲ್ಲ ಮಾಡೋರು ಮಾಡಿದ್ರೆ ಅದು ಅವ್ರು ಬಿಟ್ಟದ್ದು ಸರ್ ರಾಜ್ಯದಲ್ಲಿ ಮತ್ತೆ 2 ಉಪಚುನಾವಣೆ ಬರ್ತಾ ಇದೆ ಈ ಹಿಂದೆ ನೀವು ಅಹಿಂದ ಸಂಘಟನೆ ಮಾಡಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರಿ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಹಿಂದ ವರ್ಗಕ್ಕೆ ಕೊಡಬೇಕು ಅನ್ನೋದೊಂದು ಆಗ್ರಹ ಬಂದಿತ್ತು ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಇಲ್ಲ ನೋಡಿ ಟಿಕೆಟ್ ಕುಡ್ದು ವರಿಷ್ಠರು ಬಿಟ್ಟಿದ್ದು ನಾವು ಕೆಲಸ ಮಾಡೋರು ಅಷ್ಟೇ ಯಾರು ಅಭ್ಯರ್ಥಿ ಆಗ್ತಾರ ಅವ್ರ ಪರ ನಾವು ಕೆಲಸ ಮಾಡ್ತೀವಿ ಅಷ್ಟೇ ಓಕೆ ಸರ್ ಒಂದು ಹೇಳಿ. ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅದರಲ್ಲೂ ನಿಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಟ್ಟಿದ್ವಿ ಮುಂದೂ ಕೂಡ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಡ್ತೀವಿ ಇಲ್ಲಿ ಸರಿ ಬಳ್ಳಾರಿ ಗಲಾಟೆ ಪ್ರಕರಣ ಸಂಬಂಧಿಸಿದಂತೆ ಆ ಫ್ಲೆಕ್ಸ್ ಹಾಕಿ ಜಾಗ ಏನಿತ್ತು ಅದು PWD ಹಾಕಿ ಜಾಗ ಅಂತ PWD ಇಲಾಖೆ ಅಧಿಕಾರಿಗಳು ಅದೊಂದು ಸರ್ವೆ ಮಾಡ್ಕೊಂಡಿದ್ದಾರೆ ಹೌದಾ ಈಗ ಎಲ್ಲಿ ಪೋಲ್ ಇದೆ ಅದೆಲ್ಲ ನಮ್ದೇ ಅದೇ ಖಾಸಗಿ ಪ್ರಶ್ನೆ ಇಲ್ಲ ಅದೇನ್ ನಮ್ ಜಾಗದಲ್ಲಿ ಮಾಡಿದ್ದಾರೆ ಸೊ ಅದು ಕಠಿಣ ಆಗಿದೆ ಆಗ್ಬಾರ್ದಿತ್ತು ಸರ್ ಆಗಿದೆ. 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ 5 ವರ್ಷ ಕಂಟಿನ್ಯೂ ಆಗಿ ಅರ್ಧ ಅಂತ ಯಾರು ಹೇಳ್ಯಾರ ಎಲ್ಲಿದೆ ಅಲ್ಲ ನೀವು ಇಲ್ಲ ಎಲ್ಲಿದೆ ಹೇಳಿ ಫಸ್ಟ್ ನೀವ್ ಹೇಳಿ ಅರ್ಧ ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ ಇಲ್ಲ ಅಲ್ಲ ಈಗೇನು ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ ಎಲ್ಲ ಅದು ಮುಖ್ಯಮಂತ್ರಿ ಆಗಿದಾರ ಅಂದ್ರೆ ನಾವ್ 5 ವರ್ಷ ಅಂತ ಲೆಕ್ಕ ಇಷ್ಟೇ ಅಂತ ಯಾರು ಹೇಳಿಲ್ಲ ಹೇಳಿದ್ರೆ ಹೇಳ್ತೀವಿ ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲೂ ಇಲ್ಲ ಎಲ್ಲಿ ಹೇಳಿದಾರೆ ಹೇಳಿ 100 ಡೇಸ್ 200 300 ಎಲ್ಲಿ ಯಾರು ಹೇಳಿಲ್ಲ ಇನ್ ನಾವೇನ್ ಹೇಳುದು